ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನವೇ ಆಗೋಗಿತ್ತಲ್ವಾ ವ್ಲಾಗ್ನ ಮಾಡಿ. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಸೊ ಸಾರಿ, ಹಿಂದಿನ ದಿನದ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಸೊ ಅವತ್ತೇ ಎಲ್ಲ ತಂದಿಟ್ಟಿದ್ರು, ಅವರೆಕಾಯಿ, ಕಪ್ಪು ಗೆಣಸು ಎಲ್ಲನೂ ತಂದಿಟ್ಟಿದ್ರು. ಸೊ ನಾನು ಇಲ್ಲಿ ನನ್ನ ಮಗಳಿಗೆ ಟಿಫನ್ ಮಾಡ್ತಿದ್ದೆ. ಸೊ ಹಾಗೆ ಹೊರಗಡೆ ಹೋಗಿ ನಮ್ಮ ಪಪ್ಪಿನ ಮಾತಾಡಿಸಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಒಳಗೆ ಬಂದು ಕಾಫಿ ಮಾಡಿಕೊಂಡು ನಾನು ಕಾಫಿ ಕುಡಿತಿದ್ದೀನಿ. ಆ್ಯಂಡ್ ಇವತ್ತು ನನ್ನ ಮಗಳ ಸ್ಕೂಲ್ನಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾರಂತೆ. ಸೊ ಹಾಗಾಗಿ ಅವಳನ್ನ ಈ ಥರ ರೆಡಿ ಮಾಡಿದ್ದೀನಿ. ಸೊ ರೆಡಿಯಾಗಿರೋ ಖುಷಿಗೆ ಈ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ. ನನ್ನ ಮಗಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದೆ. ಏನು ಹಿಂಸೆ ಕೊಟ್ಬಿಡ್ತಾಳೆ ಅಂತ ಅಂದರೆ ಯಾವಾಗಲೂ ಹಿಂಗೆ ಮಾಡ್ತಾಳೆ. ಚೆನ್ನಾಗಿ ರೆಡಿ ಮಾಡಿರುವಾಗ ಹತ್ಕೊಂಡು ಹೋಗೋದು. ಸೊ ನೆಟ್ಟಗೆ ಟಿಫನ್ ಕೂಡ ಮಾಡಲಿಲ್ಲ, ಹಂಗೆ ಹೋಗಿದ್ದಾಳೆ. ಸೊ ಏನು ಮಾಡೋಕ್ಕಾಗುತ್ತೆ, ಮಕ್ಕಳಂದರೆ ಹಂಗೆ ಅಲ್ವಾ. ಸೊ ಬನ್ನಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹೀಗಿದೆ ಮನೆ, ಹೀಗಿದೆ. ಸೊ ಎಲ್ಲ ಗಲೀಜಾಗಿಬಿಟ್ಟಿತ್ತಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ, ಒಂದೊಂದೇ ಮಾಡ್ಕೊತಿದ್ದೀನಿ. ಆ್ಯಂಡ್ ನಮ್ಮ ಪಪ್ಪಿನ ಕರ್ಕೊಂಡು ಬಂದು ಪಪ್ಪನೇ ಬಿಸಿಲಾಗ್ಬಿಟ್ಟಿತ್ತು ಅಂತ ಜಾಸ್ತಿ ನೆರಳಲ್ಲಿ ಕಟ್ಟಾಕ್ತಿದ್ದೀನಿ. ಆ್ಯಂಡ್ ಬಟ್ಟೆಗಳು ಒಂದು ಸ್ವಲ್ಪ ವಾಶ್ ಮಾಡಿ ಹಾಕಿದ್ದೆ, ಅದನ್ನೆಲ್ಲ ತೆಗೆದು ಹಾಕ್ತಿದ್ದೀನಿ. ಬಟ್ಟೆ ಎಲ್ಲ ತೆಗೆದು ಹಾಕಿ ಈಗ ನಾನು ಟಿಫನ್ ಮಾಡ್ಕೊಳ್ತಿದ್ದೀನಿ. ಸೊ ಟಿಫನ್ಗೆ ಬಂದು ಬಿಸಿಬೇಳೆಬಾತ್ ಮಾಡಿದ್ದೆ. ಸೊ ನನ್ನ ಮಗಳ ನನ್ನ ಫೇವ್ರೇಟ್ ಅದು. ಸೊ ಅದನ್ನು ತಿನ್ಕೊಂಡು ಕೂತ್ಕೊಂಡಿದ್ದೀನಿ. ಟಿಫನ್ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಹೊರಗಡೆ ಎಲ್ಲ ಫುಲ್ಲು ಧೂಳು ಕಾಲ್ಗೆ ಮಣ್ಣೆಲ್ಲ ಸಿಕ್ತಿತ್ತು. ಹಾಗಾಗಿ ಬಾಗಿಲೆಲ್ಲ ನೀಟಾಗಿ ತೊಳೆದು ಬಿಟ್ಟೆ. ಸೊ ನೆಕ್ಸ್ಟ್ ಡೇ ನನಗೆ ಈಸಿ ಆಗುತ್ತಲ್ವಾ. ಸೊ ಈಗ ಟೈಮ್ 1:30 ಆಗಿದೆ. ಮಾರ್ನಿಂಗಿಂದ ಎಲ್ಲ ಮಾಡಿ ಇಷ್ಟೊತ್ತಾಯಿತು. ಸೊ ಹೊರಗಡೆ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಅಂತ ಎಲ್ಲ ತೊಳೆದು ಕ್ಲೀನಾಗಿ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕು, ಸಂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ದಿವಸನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ನನಗೆ ಹೆಂಗಂದರೆ ಮಾರ್ನಿಂಗ್ ಬೇಗ ಪೂಜೆ ಆಗಿಬಿಡ್ಬೇಕು. ಟಿಫನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಫಸ್ಟು ಪೂಜೆ ಆಗಬೇಕು. ಸೊ ಹಂಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ನನಗೆ ನಾಳೆ ಈಸಿ ಆಗುತ್ತೆ. ಏನು ನಾಟಕ ಮಾಡ್ತಿದ್ದಾಳೆ ನೋಡಿ ಮಲ್ಕೊಂಡು. ಕುಳಿ ಚಿನ್ನು, ಸಿಂಬಮ್ಮ, ಏನು ನಿಂದು? ಸೊ ಟೈಮ್ ಕೂಡ ಆಗಿತ್ತು. ಸೊ ನನ್ನ ಮಗಳನ್ನ ಹೋಗಿ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೆ. ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ. ಸೊ ಹಾಗೆ ಇಬ್ಬರೂ ಮಾತಾಡಿಕೊಂಡು ಅವರೆಕಾಯಿನ ಸುಳಿತಿದ್ದೀವಿ. ಏನೇನು ಮಾಡಿಸಿದ್ರು ಇವತ್ತು ಸ್ಕೂಲಲ್ಲಿ ಅಂತೆಲ್ಲ ಕೇಳ್ತಾ ಅವಳ ಜೊತೆ ಮಾತಾಡಿಕೊಂಡು ಇಬ್ಬರು ಹಾಗೆ ಟೈಮ್ ಪಾಸ್ ಮಾಡ್ತಾ ಅವರೆಕಾಯಿ ಬಿಡಿಸ್ತಾ ಇದ್ದೀವಿ. ಅವರೆಕಾಯಿ ಎಲ್ಲ ಬಿಡಿಸಿಟ್ಟು ಅಡುಗೆ ಏನೋ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗಳು ಈ ಫ್ರಾಕ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ಸೊ ಇದು ಬಂದು ನನ್ನ ಮಗಳಿಗೆ ನಾನು LKGಯಲ್ಲಿ ತೊಗೊಂಡಿದ್ದು ಅನಿಸುತ್ತೆ, ಆ್ಯನ್ಯುವಲ್ ಡೇಗೆ ಅಂತ. ಸೊ ಅದನ್ನು ಹಾಕ್ಕೊಂಡು ನೋಡಿ ಈ ಥರ ಫೋಸ್ ಕೊಡ್ತಿದ್ದಾಳೆ. ನೈಟ್ ಊಟಕ್ಕೆ ಕಾಳು ಹೋಳಿನೂ ಮುದ್ದೆ ಮಾಡಿದ್ದೆ. ಸೊ ನನ್ನ ಮಗಳಿಗೆ ಫಸ್ಟು ಊಟ ಮಾಡಿಸ್ಬಿಡೋಣ ಅಂತ ಒಳಗೆ ಮಾಡಿಸ್ತಿದ್ದೀನಿ. ಸೊ ಸೂಪರ್ ಅಂತ ಹೇಳ್ತಿದ್ದಾಳೆ. ಸೊ ಹಿಂದೆ ಕಡೆ ಬ್ಯಾಕ್ಗ್ರೌಂಡಲ್ಲಿ TV ಓಡ್ತಿತ್ತು. ಸೊ ಹಾಗಾಗಿ ನಾನು ಮ್ಯೂಟ್ನ ಮಾಡಿದ್ದೀನಿ, ವಾಯ್ಸ್ ಓವರ್ನ ಕೊಡ್ತಿದ್ದೀನಿ. ಕಾಲ್ಗೆಲ್ಲ ಯಾರು ತೋರಿಸ್ತಾರೆ. ಸೊ ಅವಳಿಗೂ ಊಟ ಮಾಡಿಸಿ ನಾನು ಊಟ ಮಾಡಿ ಅವಳಿಗೆ ಮೆಹಂದಿ ಎಲ್ಲ ಹಾಕಿಟ್ಟು ಸೊ ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತಿದ್ದೀನಿ. ಸೊ ಮಾಡಿ ಇಟ್ಕೊಂಡ್ರೇ ಅಲ್ವಾ ನನಗೆ ಈಸಿ ಆಗುತ್ತೆ. ಹಾಗಾಗಿ ಸೊ ಎಲ್ಲ ತೆಗೆದಿಟ್ಟಿದ್ದೀನಿ. ದೇವ್ರ ಮನೆ ಫುಲ್ ಖಾಲಿ ಇದೆ. ಸೊ ದೇವ್ರ ಪಾತ್ರೆಗಳನ್ನೂ ಕೂಡ ತೊಳೆದು ಇಟ್ಟಿದ್ದೀನಿ. ಆ್ಯಂಡ್ ಅದೆಲ್ಲ ಆದಮೇಲೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಈ ಥರ ಕಾಣ್ತಿದೆ. ಈಗ ಟೈಮ್ ಕೂಡ ಆಗಿತ್ತು, 12 ಗಂಟೆ ಹತ್ತತ್ರ ಆಗಿತ್ತು. ಸೊ ನಾನು ಹೋಗಿ ಮಲ್ಕೋತೀನಿ. ಸೊ ನೋಡಿ ಮನೆ ಎಲ್ಲ ಹೀಗಿದೆ. ಇದನ್ನೆಲ್ಲ ಬಿಟ್ಟು ಬೆಳಗ್ಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗಿ ಮಲ್ಕೊಂಡೆ. ಸೊ ಮಾರ್ನಿಂಗ್ ಎದ್ದು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಳ್ತಿದ್ದೀನಿ.
ಸೊ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಕೊಬರೋಣ ಅಂತ ಮನೆ ಒರೆಸ್ಕೊಂಡು ಬರ್ತಿದ್ದೆ. ಸೊ ನೋಡಿ ಬೀರುಗೆ ಈ ಥರ ತಗಲ್ಸ್ಕೊಂಡ್ಬಿಟ್ಟೆ. ಸೊ ಇವಿ ಪೇಯ್ನ್ ಆಗ್ತಿತ್ತು. ಬೆಳಗ್ಗೆ ಯಾರ ಮುಖ ನೋಡಿದ್ನೋ ಏನೋ ಗೊತ್ತಿಲ್ಲ, ಬೆಳಗ್ಗೆನೇ ಭಯ ಬಿದ್ದೆ. ಸೊ ಟೈಮ್ ಕೂಡ ಆಗಿತ್ತು. ಹಾಗೆ ನಾನು ರೆಡಿ ಆಗಿಬಿಟ್ಟು ಒಂದೇ ಸತಿ ದೀಪ ಹಚ್ಚೋಣ ಅಂತ ರೆಡಿ ಆಗ್ತಿದ್ದೀನಿ. ನಾನು ಬೇಗ ರೆಡಿಯಾಗಿ ಹೊರಗಡೆ ಎಲ್ಲ ನೋಡಿ ಈ ಥರ ರಂಗೋಲಿ ಹಾಕಿದ್ದೆ ಹಬ್ಬದ ದಿವಸ. ಸೊ ಪಟ ಅಂತ ಎಲ್ಲ ಪೂಜೆ ಮಾಡಿ ನೋಡಿ ಈ ಥರ ಮಾಡಿದ್ದೀನಿ ಪೂಜೆನ. ಸೊ ನಮ್ಮನೆ ದೇವ್ರ ಮನೆಯಲ್ಲಿ ಅಷ್ಟಾಗಿ ಬೆಳಕಿಲ್ಲ. ಸೊ ನಾವು 0 ಬಲ್ಬ್ ಹಾಕಿದ್ದೀವಿ, ಹಾಗಾಗಿ ಆ ಥರ ಕಾಣುತ್ತೆ. ಸೊ ಮೊದಲು ಪೂಜೆ ಮಾಡ್ಕೊಬಿಟ್ಟಿದ್ದೆ, ಪೊಂಗಲೆಲ್ಲ ಏನೂ ಮಾಡಿರಲಿಲ್ಲ. ಪೂಜೆ ಎಲ್ಲ ಮಾಡಿದ್ಮೇಲೆ ಆಮೇಲೆ ಇಡೋಣ ನೈವೇದ್ಯಕ್ಕೆ ಅಂತ. ಸೊ ಈಗ ಮಾಡ್ತಿದ್ದೀನಿ. ಸೊ ಪೂಜೆ ಎಲ್ಲ ಮಾಡಿ ಎಲ್ಲ ಆಗಿತ್ತು. ಅದಾದಮೇಲೆ ಸೊ ಬೇಗ ಪೊಂಗಲೆಲ್ಲ ಮಾಡಿ ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟೆ. ಸೊ ನೋಡಿ ಈ ಥರ ಇತ್ತು. ಸ್ವೀಟ್ ಪೊಂಗಲ್ ಮಾತ್ರ ಸಖತ್ತಾಗಿ ಬಂದಿತ್ತು. ಸೊ ನನಗೆ ಹೆಂಗಂದರೆ ಖಾರ ಪೊಂಗಲ್ ಜೊತೆಗೆ ಚಟ್ನಿ ಇರಲೇಬೇಕು. ಸೊ ಹಾಗಾಗಿ ಈ ಚಟ್ನಿನೂ ಸ್ವಲ್ಪ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದಾದಮೇಲೆ ನನ್ನ ಮಗಳು ಕೂಡ ಇದ್ಲು. ಸೊ ಅವಳಿಗೂ ರೆಡಿ ಮಾಡಿಸಿ ಹೊಸ ಡ್ರೆಸ್ ಹಾಕಿ. ಸೊ ನಮ್ಮನೆ ಸಂಕ್ರಾಂತಿ ಹೀಗಾಯಿತು ಫ್ರೆಂಡ್ಸ್. ಈಗ ಊರಿಂದ ನಮ್ಮಮ್ಮ ನನ್ನ ತಂಗಿಯರು ಬರ್ತಿದ್ದಾರೆ. ಸೊ ಅವ್ರಿಗಾಗಿ ಪಾಯಸ ಮಾಡಿ ಪಲಾವ್ ಮಾಡಿದ್ದೀನಿ. ಇದಕ್ಕೆ ಅವರೆಕಾಳು ಹಾಕಿ ಪಲಾವ್ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಪಾಯಸ ಇದು ರೈಸ್ ಆಗಿದೆ. ಸೊ ನೋಡಿ ಹೀಗಿದೆ. ಬಂದರು ಬಾವ ಅಲ್ಲ, ಸಂಧ್ಯಾ ಬಂದಳು. ಏನ್ ಸಂಧ್ಯಾ ಹೆಂಗೈತೆ? ಯಮ್ಮಿ ಆಗೈತೆ ಸಂಧ್ಯಾ. ಅದು ಸ್ವೀಟಾ ಯಮ್ಮಿ ಅನ್ನಕ್ಕೆ? ಏನೇ ಹಾಕ್ತೀನಿ ಎಲ್ಲಾರ್ಗು. ನಾನು ಹುಡುಗಿ ಇಷ್ಟ ಐತೆ, ಇದು ಫೋನ್ ಇಟ್ಕೊಳುತ್ತೆ ಇವಾಗಿಂದಾನೆ ಅಂತ. ನಗು ಬೇರೆ ಬಂದ್ಬಿಡ್ತು. ನೋಡ್ದಾ ಫೋನ್ನ ಯೂಸ್ ಮಾಡೋದು. ಕೊಡಿ ಚಿನಿ ಮಾಡ್ತಾ ಇದೆಯಾ? ಅವಳು ನಿನಗೆ ಬೇಗ ಮನೆ ಆಗ್ಬೇಕಂತ ನಾನು ಆಶೀರ್ವಾದ ಮಾಡ್ಲಾ? ನನಗೆ ಮನೆ ಕಟ್ಟಂಗೆ ಆಗಲಿ ಅಂದ್ಬಿಟ್ಟು ಅವಳು ನನಗೆ ಆಶೀರ್ವಾದ ಮಾಡ್ತಾ ಇದೆಯಲ್ಲ, ನಾನು ನಿನಗೆ ಮಾಡ್ಬೇಕಂತ ನನಗೆ ಕನ್ಫ್ಯೂಸ್ ಆಗ್ತದೆ. ಸೊ ಒಂದೊಂದಷ್ಟು ಕಡೆ ನಾನು ವಿಡಿಯೋಸ್ನ ನಾವು ಹೇಗೆ ಮಾತಾಡಿರ್ತೀವೋ ಹಾಗೆ ಹಾಕಿರ್ತೀನಿ, ಒಂದಷ್ಟು ಕಡೆ ಮ್ಯೂಟ್ನ ಮಾಡಿರ್ತೀವಿ. ಸೊ ಈಗ ಎಲ್ಲರೂ ಹೊರಗಡೆ ಹೋಗಿ ಬರೋಣ ಒಂದು ರೌಂಡ್ ಅಂತ ಹೋಗ್ತಿದ್ದೀವಿ. ಸೊ ಇದು ಬಂದು ಸಂಕ್ರಾಂತಿ ಹಬ್ಬ ಎಲ್ಲ ಆದ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಇಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಿದ್ದೀನಿ ಆ್ಯಂಡ್ ಕಬಾಬ್ ಕೂಡ ಕಲಿಸಿಟ್ಟಿದ್ದೆ. ಸೊ ನನ್ನ ತಂಗಿ ಕೇಳಿದ್ಲು ಅಂತ ಅವಳಿಗೋಸ್ಕರ ಮಾಡ್ತಿದ್ದೀನಿ. ಎಲ್ಲಿ ಕಬಾಬ್? ಇದಾ ಕಬಾಬ್? ವಾವ್, ಎಷ್ಟು ಕಲರ್ಫುಲ್ ಆಗೈತೆ ನೋಡ್ರ ಫ್ರೆಂಡ್ಸ್. ಎಣ್ಣೆ ಜಾಸ್ತಿ ಐತಾ? ಅಂಟೈತ ತಳ? ಏನಿಲ್ಲ. ಹೆಂಗ ಅನಿಸ್ತೈತಮ್ಮ? ಚೆನ್ನಾಗಿ ಮಾಡಿದ್ದೀನಿ ಅನಿಸ್ತೈತಾ? ನೋಡಿ 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 ಹೋಗಮ್ಮ. ಚಿನ್ನಿ ಪಾಪು ಏನು ಹೋಮ್ವರ್ಕ್ ಆಯ್ತಾ? ಹೆಂಗೈತೆ? ಚೆನ್ನಾಯ್ತಾ? ಏನು ಚೆನ್ನಾಗೈತೆ? ಕಬಾಬ ಬಿರಿಯಾನಿನಾ? ಸಂಜೆ ಅವಸರೇ ಇಲ್ಲ. ಹಾಂ ಯಮ್ಮಿ ಆಗೈತಾ? ಹೆಂಗೈತಮ್ಮ? ಹಾಂ ಇದು ಪೀಸೇ ತಿನ್ನಲ್ಲ, ಇದು ಗೊಬ್ಬು. ಆಯಿತು. ಈ ಮೋಣಿ ಏನು ಮಾಡ್ತಾಳೆ? ಹಾಯ್, ಇದೇ ಒಂದು ಡಾಲು, ಇದಕ್ಕೊಂದು ಡಾಲು. ಅಮ್ಮ ಹಾಯ್ ಚಿನ್ನು ಪಾಪು. ನೋಡಿಲಿ. ಹಾಯ್ ಹಾಯ್ ಬಡಿ. ಚಿನಿ ಪಾಪು ಏಮೋ ಹಾಯ್ ಖುಷಿ ಮಾಡ್ಬಿಡೋದ್ರಲ್ಲೇ. ಚಿನಿ ಚಿನಿ ಸೇಮ್ ಪಾಪಿ ಸೇಮ್. ಬಡಿ ಬಡಿ ಚಾನು ಇಲ್ಲಿ ನೋಡ್ಕೊಳ್ಳಿ. ಹಾಯ್ ಸೇಮ್ ಪಾಪಿ ಸೇಮ್ ನೋಡಿ ಬಕೆಟ್ ನೆಗೆಡ್ಕೊಳ್ಳಿ, ಇದು ನೆಗೆಡ್ಕೊಂಡೋಳೆ ಬೇಷನ್ನ.
ನೋಡಿ ಫ್ರೆಂಡ್ಸ್, ತಲೆ ಮೇಲೆ ಬಟ್ಟೆ ಹಾಕೊಂಡು ಕೊಬ್ಬು ತಿಂತಿದ್ದೀನಿ. ಸೊ ನೋಡಿದ್ರಲ್ವಾ, ಇದಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ. ಸಂಧ್ಯಾನೆ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ? ಆ್ಯಂಡ್ ಯಾರೆಲ್ಲ ಮೊದಲನೇ ಸರಿ ನನ್ನ ವ್ಲಾಗ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಮತ್ತೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಇನ್ಮೇಲೆ ಆದಷ್ಟು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.